ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳಿಗೆ ಏನು ಅನ್ನೋದನ್ನ ನೀವೆಲ್ಲ ನೋಡಿದಿರಿ. ಈಗ ಇವತ್ತು ಇನ್ನು ಸಿಎಂ ಮತ್ತು ಡಿ.ಸಿ.ಎಂ ಅವರು ಡೆಲ್ಲಿ ಪ್ರವಾಸವನ್ನು ಒಂದು ಕಡೆ ಕೈಗೊಂಡಿದ್ದಾರೆ. ಮತ್ತೊಂದು ಕಡೆ ಮುಂದೆ ಬರುವಂತಹ ಮುಂಗಾರು ವಿಧಾನಸಭೆ ಅಧಿವೇಶನಕ್ಕೆ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಯಾವ ರೀತಿಯ ತಯಾರಿ ಅಂತಂದ್ರೆ, ಆ ಒಂದು ಮುಂಗಾರು ಅಧಿವೇಶನದಲ್ಲೇ ವಿಪಕ್ಷಗಳಿಗೆ ಚಾಟಿ ಬೀಸಕ್ಕೆ ಒಂದ್ ಕಡೆ ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ವಿಪಕ್ಷಗಳು ತಯಾರಿ ಮಾಡ್ಕೊಳ್ತಾ ಇದೆ. ವಿಪಕ್ಷಗಳ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡೋಕೆ ಕೈಪಡೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಸಚಿವರ ಕಾರ್ಯವೈಖರಿಯ ವಿರುದ್ಧ ಸ್ವಪಕ್ಷದವರೇ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅದನ್ನೇ ಇಟ್ಕೊಳ್ತಾರೆ ಬಿಜೆಪಿಯವರು. ಇಲಾಖಾವಾರು ಸಾಧನೆಯನ್ನ ಪಟ್ಟಿ ಮಾಡುವಂತೆ ಸೂಚನೆ ಕೊಡೋ ಸಾಧ್ಯತೆ ಇದೆ. ಹಿಂಗಾದ್ರೂ ಮಾಡಿ ಮುಜುಗರದಿಂದ ತಪ್ಪಿಸ್ಕೊಳ್ಬೇಕಲ್ಲ, ಹಾಗಾಗಿ ಟಕ್ಕರ್ ಕೊಡೋದಕ್ಕೆ ಒಂದಷ್ಟು ವಿಚಾರಗಳನ್ನು ಮುಂದಿಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಅಭಿವೃದ್ಧಿ ಕುರಿತ ದಾಖಲೆಗಳನ್ನು ಮುಂದಿಟ್ಟು ವಿಪಕ್ಷಗಳಿಗೆ ಉತ್ತರ ಕೊಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈಗಲೇ ಮುಂಗಾರು ಅಧಿವೇಶನಕ್ಕೆ. ಸಚಿವರ ಸಭೆಯನ್ನು ಕರೆದು ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸೊ ವಿಪಕ್ಷಗಳ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡೋದಕ್ಕೆ ಕೈಪಡೆ ಸಿದ್ಧತೆ ಮಾಡ್ಕೊಳ್ತಾ ಇದೆ ಅಂತ ಆಯ್ತು. ಅಲ್ಲಿಗೆ ಸಚಿವರ ಕಾರ್ಯವೈಖರಿಯ ವಿರುದ್ಧ ಒಂದು ಕಡೆ ಸ್ವಪಕ್ಷದವರೇ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನಮ್ಮ ಕೈಗೆ ಸಿಗ್ತಿಲ್ಲ, ಏನಾದರೂ ಕೆಲಸ ಹೇಳಬೇಕು ಅಥವಾ ಕಂಪ್ಲೇಂಟ್ ಕೊಡಬೇಕು ಅಥವಾ ಇನ್ನೊಂದೇನೋ ಆಗಬೇಕು, ಸಮಸ್ಯೆಗಳನ್ನು ಹೇಳಬೇಕು ಅಂತ ಹೋದರೆ ನಮ್ಮ ಕೈಗೆ ಸಿಗಲ್ಲ ಸಚಿವರು ಅಂತ ಹೇಳ್ತಾ ಇದ್ರು. ಆಮೇಲೆ ಬದಲಾಯಿಸಬೇಕು ಒಂದಷ್ಟು ಸಚಿವರನ್ನ ಅಂತ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಆಗಿತ್ತು. ಶಾಸಕರು ಸಚಿವರ ಮೇಲೆ ಮಾಡಿದಂಥ ಕಂಪ್ಲೇಂಟು ಒಂದೆರಡಲ್ಲ. ಸುರ್ಜೇವಾಲಾ ಅವರು ಬಂದು ಮೀಟ್ ಮಾಡಿ ಹೋಗಿದ್ರು. ಸಿದ್ದರಾಮಯ್ಯನವ್ರಿಗೂ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಇದ್ರ ಬಗ್ಗೆ ಮಾತನಾಡಿದರು. ಈ ರೀತಿಯಾಗಿ ಏನು ಕಾಂಗ್ರೆಸ್ನಲ್ಲಿ ಬೆಳವಣಿಗೆ ಆಗ್ತಾ ಇದೆಯಲ್ಲ, ಇದನ್ನು ಇಟ್ಕೊಂಡು ಬಿಜೆಪಿ ವಾಕ್ ಪ್ರಹಾರವನ್ನು ಮಾಡುವಂಥ ಚಾನ್ಸಸ್ ಇದ್ದಾವೆ ಇವತ್ತು ಅಧಿವೇಶನದಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ವಿಪಕ್ಷಗಳಿಗೆ ಚಾಟಿ ಬೀಸೋದಕ್ಕೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ತಂತ್ರವನ್ನು ಹೂಡ್ತಾ ಇದ್ದಾರೆ ಇದೇ ಮುಂಗಾರು ಅಧಿವೇಶನದಲ್ಲಿ. ಸೊ ಹಾಗಾಗಿ ಬಿಜೆಪಿ ಅಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳನ್ನು ಮುಂದಿಟ್ಕೊಂಡು ಚಾಟಿ ಬೀಸೋದಕ್ಕೆ, ಜೊತೆಗೆ ಇವರು ಕೂಡ ವಾಕ್ಪ್ರಹಾರ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೇಗಿರುತ್ತೆ ಅಧಿವೇಶನ, ಅದಕ್ಕೆ ಬೇಕಾಗಿರುವಂತಹ ತಯಾರಿ ಎರಡೂ ಪಕ್ಷಗಳಿಂದ ಹೆಂಗಾಗ್ತಾ ಇದೆ ಅಂತ? ಶರತ್, ಈಗಾಗಲೇ ವಿಪಕ್ಷಗಳು ಸದನ ಆರಂಭ ಆಗ್ತಾ ಇದ್ದಂತೆ, ಆರಂಭ ಆಗಲಿಕ್ಕೆ ಸ್ಥಿತಿಗಳಾಗ್ತಾ ಇದ್ದಂತೆ ದಾಖಲೆಗಳನ್ನು ತೆಗೆಲಿಕ್ಕೆ ಶುರು ಮಾಡಿದ್ದಾವೆ. ಸರ್ಕಾರ ಭ್ರಷ್ಟಾಚಾರ ಎಲ್ಲಿದೆ, ಸರ್ಕಾರ ಎಡವಟ್ಟುಗಳಿದೆ, ಸರ್ಕಾರ ಯಾವ ರೀತಿ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದೆ, ಎಲ್ಲ ವಿಚಾರಗಳನ್ನು ಕೆದಕ್ತಾ ಇದೆ. ಅದೇ ರೀತಿ ಒಂದಿಷ್ಟು ಪ್ರಶ್ನೆಗಳು ಮಾಡಬಹುದು. ಯಾಕಂದ್ರೆ ಗೃಹ ಸಚಿವರು ಕೆಲಸಗಳನ್ನು ಸರಿಯಾಗಿ ಮಾಡ್ತಾ ಇಲ್ಲ, ಹೀಗಾಗಿ ಏನೇನು ಕೆಲಸ ಮಾಡಿದೆ ಅಂತ ಪ್ರಶ್ನೆ ಮಾಡಬಹುದು. ಹೀಗಾಗಿ ಆಯಾ ಇಲಾಖೆ ವರದಿಗಳು, ಯಾಕಂದ್ರೆ 2 ವರ್ಷಗಳ ಸಾಧನೆಗಳನ್ನ ಪಟ್ಟಿ ಮಾಡ್ಕೊಂಡು ಬನ್ನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದಾದ ಬಳಿಕವಾಗಿ ಒಂದು ಸಭೆಯನ್ನು ಕೂಡ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಸಭೆಯನ್ನು ಮಾಡಿ ಏನೇನಾಗಿದೆ, ಯಾಕಂತ ಹೇಳಿದ್ರೆ ಈಗ ಸದನದಲ್ಲಿ ಸಮರ್ಥವಾಗಿ ಎದುರಿಸಬೇಕಾಗುತ್ತೆ ವಿಪಕ್ಷಗಳನ್ನ. ಇಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ. ಭ್ರಷ್ಟಾಚಾರದ ಆರೋಪಗಳ ಹಿಂದೆ ಮೂಡ ಹಗರಣ, ಬೇರೆ ಬೇರೆ ಹಗರಣ ಆಯಿತು, ದೊಡ್ಡ ಹೋರಾಟ ಆಯಿತು. ಅದಾದ ಬಳಿಕ ಸ್ಮಾರ್ಟ್ ಮೀಟರ್ ಸಂಬಂಧಪಟ್ಟಂತಹ ಹಗರಣಗಳನ್ನ ತನಿಖೆ ಮಾಡಲಿಕ್ಕೆ ಎಫ್ಐಆರ್ ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಶಸ್ವಿಯಾಗಿ ಇದನ್ನ ಎದುರಿಸಬೇಕಾಗುತ್ತೆ. ಹೀಗಾಗಿ ಸಚಿವರುಗಳು ಎಲ್ಲವೂ ಕೂಡ ಒಂದಿಷ್ಟು ತಯಾರಿ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವರು ಸದನ ಆರಂಭಕ್ಕೂ ಮುನ್ನ ಒಂದು ಸಭೆಯನ್ನ ಮಾಡ್ತಾರೆ. ಸಭೆಯನ್ನು ಮಾಡಿ ಯಾವ ವಿಚಾರಕ್ಕೆ ಯಾವ ಲೆಕ್ಕ ಅಂತ ಹೇಳಿದ ವಿಚಾರಕ್ಕೆ ಸರ್ಕಾರವನ್ನು ಕಟ್ಟಿಹಾಕುವಂತ ಪ್ರಯತ್ನ ವಿಪಕ್ಷ ಮಾಡಬಹುದು. ಆ ವಿಪಕ್ಷದ ಆರೋಪವನ್ನ ಯಾವ ರೀತಿಯಾಗಿ ಎದುರಿಸಬೇಕು, ಎದುರಿಸಿದ ಯಾವ ಕಾರಣಗಳನ್ನು ಕೊಟ್ಟು ವಿಪಕ್ಷಗಳನ್ನ ಬಾಯಿ ಮುಚ್ಚಿಸಬೇಕು ಅಂತ ಹೇಳಿ ಒಂದು ಸಭೆಯನ್ನ ಕರೆಯಲಿಕ್ಕೆ ಸಿಎಂ ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ. ಅದೇ ರೀತಿಯಾಗಿ ಈಗಾಗಲೇ ಇಲಾಖಾವಾರು, ಯಾಕಂದ್ರೆ ಸಾಧನೆಗಳು, ಒಂದಿಷ್ಟು ಭ್ರಷ್ಟಾಚಾರ ಆರೋಪಗಳು ಮಾಡ್ತಾರೆ, ನಿಷ್ಕ್ರಿಯತೆ ಆರೋಪಗಳನ್ನು ಮಾಡ್ತಾರೆ. ಈ ಎಲ್ಲಾ ಆರೋಪಗಳು ಕೇಳಿ ಬಂದಾಗ ನಮ್ಮ ಸಾಧನೆಗಳೇನಿದೆ ಆ ಸಾಧನೆಗಳನ್ನ ಜನರ ಮುಂದೆ ತಲುಪಬೇಕು, ಆ ಪ್ರಯತ್ನವನ್ನು ಮಾಡಬೇಕು. ಹೀಗಾಗಿ ಎಲ್ಲರೂ ಕೂಡ ರೆಡಿ ಇಡಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಇದೇ ಆಗಸ್ಟ್ 11ರಿಂದ ಸದನ ಆರಂಭವಾಗಲಿಕ್ಕಿದ್ದು, ಇದಕ್ಕೂ ಮುಂಚಿತನೇ ಎಲ್ಲಾ ರೀತಿಯಾಗಿರತಕ್ಕಂಥ ಪ್ರಿಪರೇಷನ್ಗಳನ್ನು ಮುಗಿಸಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ತನ್ನ ಸಹೋದ್ಯೋಗಿ ಸಂಪುಟ ಮಿತ್ರರಿಗೆ ಹೇಳಿದ್ದಾರೆ. ಶರತ್, Thank you.